ನಮಸ್ಕಾರ ಸ್ನೇಹಿತರೆ, ಶರೀನಾ ಟಾಕ್ ಚಾನೆಲ್ಗೆ ಸ್ವಾಗತ. ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಾ? ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸುದ್ದಿ ಭಾರಿ ವೈರಲ್ ಆಗಿದೆ. ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತದೆ ಎಂಬ ಮಾತು ಜನರಲ್ಲಿ ಆತಂಕವನ್ನು ಹುಟ್ಟಿಸಿದೆ. ಇದು ನಿಜವೇ ಅಥವಾ ಕೇವಲ ಭಯ ಹುಟ್ಟಿಸುವ ಸುಳ್ಳು ಸುದ್ದಿಯಾ? ಇವತ್ತಿನ ಈ ಸಂಪೂರ್ಣ ವರದಿಯಲ್ಲಿ ವೈದ್ಯಕೀಯ ಸತ್ಯಗಳೊಂದಿಗೆ ಈ ವಿಚಾರವನ್ನು ಪರಿಶೀಲಿಸೋಣ. ಕೆಲವು ವಾಟ್ಸಪ್ ಫಾರ್ವರ್ಡ್, ಯೂಟ್ಯೂಬ್ ಶಾರ್ಟ್ಸ್, ಫೇಸ್ಬುಕ್ ಪೋಸ್ಟ್ಗಳಲ್ಲಿ ಮೊಟ್ಟೆಯಲ್ಲಿ ಹಾನಿಕಾರಕ ರಾಸಾಯನಿಕಗಳಿವೆ, ಹೆಚ್ಚು ತಿಂದರೆ ಕ್ಯಾನ್ಸರ್ ಅಪಾಯ ಎಂಬ ತಪ್ಪು ಮಾಹಿತಿಗಳು ಹರಡಲು ಆರಂಭಿಸಿದವು. ಇದೇ ಕಾರಣಕ್ಕೆ ಜನರಲ್ಲಿ ಗೊಂದಲ ಉಂಟಾಗಿದೆ. ವೈದ್ಯಕೀಯ ಸತ್ಯ ಏನು? ಆಹಾರ ತಜ್ಞರು ಮತ್ತು ವೈದ್ಯರು ಸ್ಪಷ್ಟವಾಗಿ ಹೇಳುವುದು ಏನೆಂದರೆ, ಮೊಟ್ಟೆ ಕ್ಯಾನ್ಸರಿಗೆ ನೇರವಾದ ಕಾರಣವಲ್ಲ. ಸಾಮಾನ್ಯವಾಗಿ ಬೇಯಿಸಿದ ಮೊಟ್ಟೆ ಆರೋಗ್ಯಕ್ಕೆ ಹಾನಿಕರವಲ್ಲ. ಯಾವುದೇ ಅಂತಾರಾಷ್ಟ್ರೀಯ ವೈದ್ಯಕೀಯ ಸಂಸ್ಥೆಯು ಮೊಟ್ಟೆ ಕ್ಯಾನ್ಸರ್ ಎಂದು ಹೇಳಿಲ್ಲ. ಅಂದರೆ ಈ ಸುದ್ದಿಯು ವೈರಲ್ ಆಗಿದೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವೇ ಇಲ್ಲದಂತಹ ಗಾಳಿ ಸುದ್ದಿಯಾಗಿದೆ. ಹಾಗಾದರೆ ಈ ಗೊಂದಲ ಏಕೆ ಉಂಟಾಯಿತು? ಹಳೆಯ ಕೆಲವು ಅಧ್ಯಯನಗಳಲ್ಲಿ ಅತಿಯಾಗಿ ಕೊಬ್ಬು ಇರುವಂಥ ಆಹಾರ, ಅತಿಯಾದಂತಹ ಪ್ರೊಸೆಸ್ಡ್ ಮಾಂಸ, ಜಂಕ್ ಫುಡ್ ಸೇವನೆ ಇವುಗಳಿಂದ ಕ್ಯಾನ್ಸರ್ ಅಪಾಯ ಹೆಚ್ಚಬಹುದು ಎಂದು ಹೇಳಲಾಗಿತ್ತು. ಆದರೆ ಈ ಅಧ್ಯಯನಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಮೊಟ್ಟೆಯ ಮೇಲೆ ತಪ್ಪು ಹೊರೆಯನ್ನು ಹಾಕಲಾಗಿದೆ. ಮೊಟ್ಟೆಯು ಒಂದು ಪೌಷ್ಟಿಕ ಮೌಲ್ಯವುಳ್ಳಂತಹ ಆಹಾರವಾಗಿದೆ. ಮೊಟ್ಟೆ ಎಂದರೆ ಅದು ಕೇವಲ ಆಹಾರವಲ್ಲ, ಅದು ಒಂದು ಪೌಷ್ಟಿಕ ಶಕ್ತಿ, ಉತ್ತಮ ಗುಣವರ್ಧಕವುಳ್ಳಂತಹ ಪ್ರೋಟೀನ್ ಆಗಿದೆ. ಇದರಲ್ಲಿ ವಿಟಮಿನ್ B12, ಡಿ ವಿಟಮಿನ್ ಇದೆ. ಇದು ಮೆದುಳಿನ ಬೆಳವಣಿಗೆಗೆ ಸಹಾಯಕವಾಗಿದೆ ಮತ್ತು ಮಕ್ಕಳಿಗೂ ವೃದ್ಧರಿಗೂ ಲಾಭದಾಯಕವಾಗಿದೆ. ಸರಿಯಾದ ಪ್ರಮಾಣದಲ್ಲಿ ತಿಂದರೆ ಮೊಟ್ಟೆಯು ಆರೋಗ್ಯ ಸ್ನೇಹಿ ಆಹಾರವಾಗಿದೆ, ದೇಹಕ್ಕೆ ತುಂಬ ಒಳ್ಳೆಯದಾಗಿದೆ. ಹಾಗಾದರೆ ಯಾರೆಲ್ಲ ಮೊಟ್ಟೆ ತಿನ್ನುವಾಗ ಜಾಗೃತೆ ವಹಿಸಬೇಕು? ಯಾರಿಗೆ ಹೆಚ್ಚು ಕೊಲೆಸ್ಟ್ರಾಲ್ ಸಮಸ್ಯೆ ಇದೆಯೋ ಮತ್ತು ಯಾರೆಲ್ಲ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಾರೋ ಅವರೆಲ್ಲ ವೈದ್ಯರ ಸಲಹೆಯೂ ಇಲ್ಲದೆ ಅತಿಯಾಗಿ ಮೊಟ್ಟೆಯನ್ನು ಸೇವಿಸಬಾರದು. ಆದರೆ ಇದಕ್ಕೂ ಮತ್ತು ಕ್ಯಾನ್ಸರ್ಗೂ ಯಾವುದೇ ನೇರವಾದಂತಹ ಸಂಬಂಧವೂ ಇಲ್ಲ. ಇಂತಹ ಗಾಳಿ ಸುದ್ದಿಗಳನ್ನು ಹರಡುವುದರಿಂದ ಏನಾಗುತ್ತದೆ? ಇಂತಹ ಗಾಳಿ ಸುದ್ದಿಗಳು ಹರಡಿದರೆ ಜನರಲ್ಲಿ ಇದರ ಬಗ್ಗೆ ಇಲ್ಲದಂತಹ ಭಯಗಳು ಮೂಡಲು ಪ್ರಾರಂಭಿಸುತ್ತದೆ. ಅಂದರೆ ಜನರು ಯಾವುದೇ ಆಹಾರವನ್ನು ತಿನ್ನಲು ಭಯಪಡುತ್ತಾರೆ. ಇದರಿಂದ ಜನರು ಒಳ್ಳೆಯ ಆಹಾರಗಳನ್ನು ತ್ಯಜಿಸುವಂತೆ ಮಾಡುತ್ತದೆ ಮತ್ತು ಮಕ್ಕಳ ಪೋಷಣೆಯ ಮೇಲೆ ಕೆಟ್ಟದಾದಂತಹ ಪರಿಣಾಮವೂ ಕೂಡ ಬೀರುತ್ತದೆ. ಅದಕ್ಕಾಗಿ ಯಾವುದೇ ಒಂದು ವೈರಲ್ ಆದಂತಹ ವಿಷಯವನ್ನು ನಂಬುವ ಮೊದಲು ವೈದ್ಯಕೀಯ ಸತ್ಯ ಏನು ಅದರ ಪರಿಶೀಲನೆಯು ಅಗತ್ಯವಾಗಿದೆ. ಹಾಗಾಗಿ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತದೆ ಅನ್ನೋ ಸಂಪೂರ್ಣ ಸುಳ್ಳು. ಸಮತೋಲನ ಆಹಾರ ಸೇವನೆ ತುಂಬಾನೇ ಮುಖ್ಯವಾಗಿದೆ. ಆರೋಗ್ಯಕರ ಜೀವನ ಶೈಲಿಯೇ ಕ್ಯಾನ್ಸರ್ ಅಪಾಯ ಕಡಿಮೆ ಮಾಡುವಂತಹ ಒಂದು ಒಳ್ಳೆಯ ಮಾರ್ಗ. ಭಯಪಡುವ ಮೊದಲು ಸತ್ಯವನ್ನು ತಿಳಿಯಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಸುಳ್ಳು ಸುದ್ದಿಯಿಂದ ದೂರವಿರಿ. ಇದು ಮೊಟ್ಟೆಯ ಬಗೆಗಿನ ಸತ್ಯಾಂಶ. ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತಿ, ಶೇರ್ ಮಾಡಿ ಮತ್ತು ಇದರ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಧನ್ಯವಾದಗಳು.